ನೋಡಿ, ಮಹದಾಯಿ ಯೋಜನೆ ಈ ಯೋಜನೆಗಾಗಿ ದಶಕಗಳಿಂದಲೂ ಹೋರಾಟ ಮುಂದುವರಿತಾನೆ ಇದೆ. ಈಗ ಮತ್ತೊಂದು ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಮಹದಾಯಿ ಯೋಜನೆಗಾಗಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯ ಮುಂದೆ ಹೋರಾಟ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ರೈತರು. ಇದು ಹಿಂಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಮತ್ತೊಂದು ಹಂತಕ್ಕೆ ತಗೊಂಡೋಗಬೇಕು ಹೋರಾಟವನ್ನು ಅಂತ ಡಿಸೈಡ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ವಿವಿಧ ಸಂಘಟನಾ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಇದೇ ಜುಲೈ 31ನೇ ತಾರೀಕು ಹುಬ್ಬಳ್ಳಿಯ ಜೋಶಿ ಕಚೇರಿಯ ಬಳಿ ಪ್ರೊಟೆಸ್ಟ್ ನಡೆಯುತ್ತೆ. ಅಗತ್ಯ ಇದ್ದರೆ ಡೆಲ್ಲಿಲೂ ಕೂಡ ಹೋರಾಟ ಮಾಡ್ತೀವಿ ಅಂತ ಅನ್ನದಾತರು ಹೇಳ್ತಾ ಇದ್ದಾರೆ. ಅಂದರೆ ಇದು ತಾರ್ಕಿಕ ಅಂತ್ಯ ಕಾಣಬೇಕು, ಅಲ್ಲಿ ತನಕ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋ ತನಕ ಹೋರಾಟ ಮಾಡಬೇಕು ನಾವು ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನೋಡ್ರಿ, ಅದೊಂದು ರಾಜಕೀಯ ಹೇಳಿಕೆಯನ್ನು ಅವರ ಗೋವಾ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ತಮ್ಮ ಅಸೆಂಬ್ಲಿಯಲ್ಲಿ. ಎಲ್ಲ ನಮ್ಮ ಕಾನ್ಫಿಡೆನ್ಸ್ ಐತಿ, ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಮಾಡ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ದೈತಿ? ಡಿಸಿಷನ್ ಆಗೋದೈತಲ್ಲ, ಅವಾಗ ಹಿಂದೆ ಸೋನಿಯಾ ಗಾಂಧಿ ಹೇಳಿದ್ರು, ನಾವು ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂಥೇಳಿ. ಸೋನಿಯಾ ಗಾಂಧಿ ಹೇಳ್ದಂಗೆ ಆಕೈತಾ? ಆಗೋದಿಲ್ಲ. ಈಗ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗುತ್ತಾ? ಆಗೋದಿಲ್ಲ. ಇದೇನು ಆಗೋದಿದ್ದರೂ ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೇವೆ, ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ, ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಕೈತಿ. ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ಆ ಕೆಲಸ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಉತ್ತರ ಕರ್ನಾಟಕದ ನಮ್ಮ ಜೀವನಾಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿದೆ, ಮಹದಾಯಿ ನ್ಯಾಯಾಧಿಕರಣದ ಆದೇಶ ನಮ್ಮ ಪರವಾಗಿದೆ, ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನೀರಿ ಸಂಸ್ಥೆ ಈ ಯೋಜನೆ ಜಾರಿ ಮಾಡಿದರೆ ಯಾವುದೇ ಕೂಡ ಪರಿಸರಕ್ಕೆ ಹಾನಿ ಇಲ್ಲ ಅಂತಕೊಂಡು ಹೇಳಿ ವರದಿ ಕೊಟ್ಟಾಗಿದೆ. ನಿನ್ನೆ ಗೋವಾ ಮುಖ್ಯಮಂತ್ರಿ ಅಧಿಕೃತವಾಗಿ ಪ್ರಮೋದ್ ಸಾವಂತ್ ಅವರು, ಇಲ್ಲ ಕೇಂದ್ರ ಸರ್ಕಾರದ ಅರಣ್ಯ ಸಚಿವರು ನನಗೆ ಮಾತು ಕೊಟ್ಬಿಟ್ಟಾರೆ, ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಬೇಕು, ಪರಿಸರ ಇಲಾಖೆಯಿಂದ ಪರ್ಮಿಷನ್ ಬೇಕು. ಆಯಿತು, ಅದಕ್ಕಾಗಿ ಸಾಕಷ್ಟು ಸಭೆಗಳು ನಡೆದು ಆ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ಬೇರೆ ಬೇರೆ ರಾಜ್ಯದ ಸಮಸ್ಯೆಗಳು ಬಂದಾಗ ಸ್ಪಂದಿಸುವಂಥ ಆ ಕಮಿಟಿ, ಮಹದಾಯಿ ವಿಚಾರ ಬಂದಾಗ ಆ ಕಮಿಟಿಯನ್ನು ಮೊಟಕುಗೊಳಿಸೋದು, ಸಮಯವನ್ನು ಮುಂದೆ ಹಾಕೋದು ಮಾಡ್ಕೊಂಡು ಬಂದರು. ತಾರ್ಕಿಕವಾಗಿ ಗೋವಾದ ಮುಖ್ಯಮಂತ್ರಿ ಕೂಡ ಅವತ್ತು ಮನೋಹರ್ ಪಾರಿಕರು ಟ್ರಿಬ್ಯುನಲ್ ಆದೇಶ ಪ್ರಕಾರ ಇರ್ತೇವೆ ಅಂತ ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಈಗ ಈ ಮಹದಾಯಿ ಹೋರಾಟವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಇದಕ್ಕೆ ದಿ ಎಂಡ್ ಅನ್ನೋದೇ ಇರೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಏನೇನು ಡಿಸೈಡ್ ಮಾಡ್ತಾರೆ ರೈತರು ಅಥವಾ ಹೋರಾಟಗಾರರು? ಶರತ್, ಪ್ರಮುಖವಾಗಿ ಕಳಸಾ ಬಂಡೂರಿ ಮತ್ತು ಮಹದಾಯಿಯನ್ನ ಮಲಪ್ರಭಾ ನದಿಗೆ ಜೋಡಿಸಬೇಕೆಂಬ ಒಂದು ಹಲವು ವರ್ಷಗಳಿಂದ ನಡೆಯುತ್ತಿರುವಂತಹ ಹೋರಾಟ ಈವರೆಗೆ ಕೂಡ ಈ ಒಂದು ಉತ್ತರ ಕರ್ನಾಟಕದ ರೈತರ ಆಶೆ ಮತ್ತು ಹೋರಾಟಕ್ಕೆ ಯಾವುದೇ ರೀತಿಯ ಅಂತ ಒಂದು ಕವಡೆ ಕಾಸಿದ ಕಿಮ್ಮತ್ತು ಇಲ್ಲದಂತಾಗಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಹಲವಾರು ವರ್ಷಗಳಿಂದ ನಿರಂತರವಾಗಿ ಉತ್ತರ ಕರ್ನಾಟಕದ ಎಲ್ಲಾ ರೈತರು, ಕನ್ನಡದ ಚಿತ್ರರಂಗದ ಮೇರು ನಟರು, ರಾಜಕೀಯ ಎಲ್ಲರೂ ಕೂಡ ಹೋರಾಟ ಮಾಡಿದ್ರು ಕೂಡ ಈವರೆಗೆ ಅದು ಅನುಷ್ಠಾನ ಆಗ್ತಾ ಇಲ್ಲ ಎಂಬುದು ನಿಜಕ್ಕೂ ಕೂಡ ದುರ್ದೈವದ ವಿಚಾರ. ಪ್ರತಿ ಸಲ ಚುನಾವಣೆ ಬಂದಾಗ ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ನಾಯಕರು, ರಾಜಕೀಯ ಸಂಘಟನೆಯವರು ಎಲ್ಲರೂ ಕೂಡ ಮತವನ್ನ ಸೆಳಿತಾರೆ. ಆದರೆ ಈವರೆಗೆ ಕೂಡ ಈ ಒಂದು ಮಹದಾಯಿ ವಿಚಾರ ಜಾರಿಗೆ ಬರ್ತಾ ಇಲ್ಲ, ಅನುಷ್ಠಾನ ಆಗ್ತಾ ಇಲ್ಲ ಎಂಬುದಕ್ಕೆ ಮತ್ತೊಮ್ಮೆ ರೈತರು ಈ ಒಂದು ವಿಚಾರ ಕುರಿತಂತೆ ಸಿಡಿದಿದ್ದಾರೆ. ಪ್ರಮುಖವಾಗಿ ಹಲವಾರು ವಿಚಾರಗಳನ್ನು ಮುಂದಿಟ್ಟುಕೊಂಡು ಪದೇ ಪದೇ ಭರವಸೆಗಳನ್ನು ಕೊಡುತ್ತಿರುವಂತಹ ರಾಜಕೀಯ ಒಂದು ನಾಯಕರ ಮತ್ತು ಪಕ್ಷಗಳ ವಿರುದ್ಧ ಇದೇ 31ರಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಮುಂದೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ನೋಡೋಣ ರವಿಕುಮಾರ್, ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಏನಾಗುತ್ತೆ, ಇದಕ್ಕೆ ರೆಸ್ಪಾನ್ಸ್ ಕೊಡ್ತಾರಾ ಕೇಂದ್ರದಿಂದ ಅಂತ ಹೇಳಿ. ಥ್ಯಾಂಕ್ ಯು ಡೀಟೇಲ್ಸ್ ಆಗಿ.